ಈಗ ಹೇಗಿದೆಯಾನು? ನಂಗೇನಾಗಿದೆ ಸರ್, ನಾನು ಚೆನ್ನಾಗೇ ಇದ್ದೀನಿ. ಅನು, ನೀನು ಚೆನ್ನಾಗೇ ಇದೆಯಾ? ಮಾಮೂಲಿಯಾಗಿ ಕೇಳ್ತಾರಲ್ಲ ಹಾಗೆ ಕೇಳಿದ್ದಾರೆ ಅಷ್ಟೇ. ಒಳಗಡೆ ಬನ್ನಿ ಸರ್. ಪರವಾಗಿಲ್ಲ, ನಾನು 4-6 ಕಡೆಗೆ ಹೋಗ್ತಿರ್ತೀನಿ, ತುಂಬ ಜನಗಳನ್ನು ಭೇಟಿ ಮಾಡ್ತೀನಿ, ಒಳಗೆ ಬೇಡ. ಅಯ್ಯೋ, ಹಾಗೆ ಹೇಳಿದ್ರೆ ಹೇಗೆ ಸರ್? ಮನೆ ತನಕ ಬಂದಿದ್ದೀರಾ, ಮನೆ ಒಳಗೆ ಕರೀಲಿಲ್ಲ ಅಂದರೆ ಹೇಗೆ? ತೊಂದರೆ ಇಲ್ಲ ಅಂತ ಹೇಳಿದ್ನಲ್ಲ, ನಾನು ಅನುನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ, ಸರಿ, ಇಲ್ಲಿಗೆ ಚೇರ್ ತೊಗೊಂಬರ್ತೀನಿ ರೀ. ಸರ್, ಆ ಮಲ್ಲಿಗೆ ಹೂವು ನೀವೇ ತಂದಿಟ್ಟಿದ್ದಲ್ವಾ? ಅದು ನಾನು ಕೊಟ್ಟಿದ್ದ ಗಿಡದಲ್ಲೇ ಅರಳಿರೋದಲ್ವಾ? ಹೇಗೆ ಕೇಳೋದು? ಅಮ್ಮ ಬೇರೆ ಇಲ್ಲೇ ಇದ್ದಾರೆ. ಮನೆ ಕರೆಕ್ಟಾಗಿ ಹೇಗೆ ಗೊತ್ತಾಯ್ತು ಸರ್? ಲೊಕೇಶನ್ ಇತ್ತಲ್ಲ, ಸಂಶಯದಲ್ಲೇ ಈ ಮನೆ ಇರಬಹುದು ಅಂತ ಬಂದೆ. ನಾನು ಬಂದಿದ್ದು ಏನಾದರೂ ತೊಂದರೆ ಆಯಿತಾ? ಹಾಗೇನಿಲ್ಲ ಸರ್. ತೊಂದರೆ ಏನಿಲ್ಲ ಸರ್, ಇನ್ನೂ ಸಂತೋಷನೇ. ಆದರೆ ನೀವು ಒಳಗೆ ಬರ್ದೆ ಇಲ್ಲೇ ಚೇರಲ್ಲಿ ಕೂತಿದ್ದೀರಲ್ಲ ಅಂತ. ತೊಂದರೆ ಇಲ್ಲ ಅಂತ ಹೇಳಿದ್ನಲ್ಲ, ಇನ್ನೂ ಸ್ವಲ್ಪ ದಿನ ನಾವೆಲ್ಲರೂ ಸ್ವಲ್ಪ ಅಂತರದಲ್ಲಿ ಇರೋದೇ ವಾಸಿ. ನೀವು ಹೇಳೋದು ಸರಿ ಸರ್, ಅಂಗಡೀಲಿ ಅಂತರ ಇಟ್ಕೊಳ್ಳಿ ಅಂತ. ನೀವು ಮಾತಾಡ್ತೀರಿ, ನಾನು ಬಂದೆ. ಅನು, ಪೂರ್ಣಿ ಕ್ರೋಶನೆಲ್ಲ ಒಳಗಡೆ ಎತ್ತಿಟ್ಟಿಲ್ಲ, ನೀನಾದರೂ ಎತ್ತಿಡಬಾರ್ದಾಗಿತ್ತಮ್ಮ. ಸರ್, ಕುಡಿಯೋದಕ್ಕೆ ಏನು ತಗೋತೀರಾ? ಏನು ಬೇಡಮ್ಮ, ಏನು ಬೇಡ. ಸರಿ, ಮಾತಾಡ್ತಾ ಇರಿ. ನನಗೆ ಸಿಕ್ಕಿದ ಮಫ್ಲರ್ ಹೆಣೆದಿರೋದು ಇದೇ ನೂಲಿಂದ ಅಲ್ವಾ? ಅನು ಹತ್ರ ಕೇಳಲ್ಲ. ಹೇಗೆ ಕೇಳಲಿ? ಏನೂ ನಡೆದೇ ಇಲ್ಲ ಅನ್ನೋ ಹಾಗಿದ್ದಾಳೆ. ಮತ್ತೇನು? ಮತ್ತೆ ನೀವೇ ಹೇಳಬೇಕು ಸರ್. ನೀವು ಬಂದಿರೋ ಎಕ್ಸೈಟ್ಮೆಂಟಲ್ಲಿ ನನಗೆ ಮಾತೇ ಬರ್ತಿಲ್ಲ. ಹಾಗಾದರೆ ಹೇಳೋದಕ್ಕೆ ಏನಿಲ್ಲ ಅಂತ ಆಯಿತು. ಸರಿ, ಹಾಗಾದರೆ ನಾನು ಬರ್ತೀನಿ. ಎಷ್ಟು ಬೇಗ ಹೊರಡ್ತೀರಾ? ನಿನ್ನ ನೋಡೋಕ್ಕಂತಾನೆ ಬಂದೆ, ಬರ್ತೀನಿ. ನೀನು ನಿನ್ನೆ ಮನೆಗೆ ಎಷ್ಟೊತ್ತಿಗೆ ಬಂದೆ? ನೆನ್ನೆ ನಂಗೆ ಸರಿಯಾಗಿ ನೆನಪಿಲ್ಲ, ಆದರೆ ಲೇಟ್ ಆಯಿತು. ಲೇಟ್ ಆಯಿತಾ? ಯಾಕೆ? ಕೆಲಸ ಆಯ್ತಲ್ಲ. ನೀನು ನಿನ್ನೆ ನಮ್ಮ ಮನೆ ಹತ್ರ ಬಂದಿದ್ದೀಯಾ? ನಿಮ್ಮನೆ ಹತ್ರನಾ? ಅಯ್ಯೋ, ಸಾರಿ ಸರ್. ನೀವು ನನ್ನನ್ನು ಆ್ಯನಿವರ್ಸರಿಗೆ ಇನ್ವೈಟ್ ಮಾಡಿದ್ರಿ ಅಲ್ವಾ? ನಂಗೆ ತುಂಬ ತಲೆನೋವಿತ್ತು, ಬರೋಕ್ಕಾಗಲಿಲ್ಲ. ಐ ಆಮ್ ರಿಯಲಿ ಸಾರಿ. ನಿಜವಾಗ್ಲೂ ಬರಲಿಲ್ವಾ? ನಿಜವಾಗ್ಲೂ ಇಲ್ಲ ಸರ್, ನನಗೆ ನಿಮ್ಮ ಮನೆಯೇ ಗೊತ್ತಿಲ್ಲ, ನಾನು ಹೇಗೆ ಬರಲಿ?
ಸಾಕ್ಷಿಗಳೆಲ್ಲ ಕಣ್ಮುಂದೆ ಇದ್ದರೂ ಬಂದೇ ಇಲ್ಲ ಅಂತ ಸಾಧಿಸ್ತಿದ್ದಾಳಲ್ಲ. ಆರಿಶು, ಅರೆ ಯಾಕೆ ಇಷ್ಟಲೇ ಕೇಳ್ತಿದ್ದೀರಾ? ನಾನೇನಾದರೂ ಸುಳ್ಳು ಹೇಳ್ತಿದ್ದೀನಿ ಅನಿಸ್ತಿದ್ಯಾ? ಇಲ್ಲ ನಾನು ಸುಮ್ಮನೆ ಕೇಳಿದೆ ಅಷ್ಟೇ. ಸರಿ, ಹಾಗಾದ್ರೆ ಬರ್ತೀನಿ. ಸಿ ಯು. ಅಯ್ಯೋ ಆರ್ಯ ಸರ್ ಹತ್ರ ಮಲ್ಲಿಗೆ ಹೂ ಬಗ್ಗೆ ಕೇಳಲೇ ಇಲ್ವಲ್ಲ. ನನ್ನ ಹತ್ರ ಇರೋ ಮಲ್ಲಿಗೆ ಹೂವು ಆರ್ಯ ಸರೇ ಕೊಟ್ಟಿದ್ದ. ಏನು ವಿಷಯ ಆರ್ಯ? ಹೀಗೆ ಮೌನವಾಗಿ ನಿಂತರೆ ನಾನೇನು ಅಂತ ಅರ್ಥ ಮಾಡ್ಕೊಳ್ಳಿ. ನೀನು ನಿಲ್ಲೋ ಶೈಲಿ, ಧ್ವನಿಲಿರೋ ಏರುಪೇರು, ನನ್ನನ್ನು ನೋಡೋಕ್ಕಾಗದೆ ದೃಷ್ಟಿ ಬದಲಾಯಿಸ್ತಾ ಇರೋ ನಿನ್ನ ಧಾಟಿ, ಇದರಲ್ಲೇ ಹೇಳ್ಬೋದು ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅಂತ. ಹರಿಯಾಣ ಇರು ಜಂಡೆ, ಏನು ಮುಚ್ಚಿಡ್ತಿದ್ಯಾ ಅಂತ ನಾನು ಕೇಳದ್ನ? ಇಲ್ಲಿ ಹತ್ತಿರ ಇರೋರು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ ಅಂತಂದರೆ ಅದನ್ನು ಒತ್ತಾಯವಾಗಿ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಜಂಡೆ.